ಏನ್ಷಿಯಂಟ್ ಪರ್ಲ್ಸ್ ಚಾನೆಲ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ನಿಮ್ಮ ರಕ್ಷಿತಾ. ಇವತ್ತು ನಾವು ಕೆಜಿಎಫ್ ತಾಲೂಕಿನ ಮಡಿವಾಲದ ಶ್ರೀ ಸ್ವಯಂಭುವೇಶ್ವರ ದೇವಸ್ಥಾನದಲ್ಲಿದ್ದೇವೆ. ಈ ದೇವಸ್ಥಾನವನ್ನು 13ನೇ ಶತಮಾನದಲ್ಲಿ ನಿರ್ಮಿಸಿದ್ದಾರೆ. ಈ ದೇವಸ್ಥಾನವನ್ನು ಇಲವಂಜಿ ರಾಜರವರು ನಿರ್ಮಿಸಿದಂತೆ ಭಾವಿಸುತ್ತಾರೆ. ಈ ದೇವಸ್ಥಾನದಲ್ಲಿ ದ್ರವಿಡಿಯನ್ ಆರ್ಕಿಟೆಕ್ಚರ್ ಸ್ಟೈಲ್ ಅನ್ನು ಬಳಸಲಾಗಿದೆ. ಶ್ರೀ ಪ್ರಸನ್ನ ಪಾರ್ವತಂಬಾ ಸಮೇತ ಶ್ರೀ ಸ್ವಯಂಭುವನೇಶ್ವರ ಸ್ವಾಮಿ ದೇವಾಲಯ ಇದು ಬಿಫೋರ್ ಚೋಳರಿಗೆ ಮುಂಚೆ ಕಟ್ಟಿರುವಂತಹ ದೇವಸ್ಥಾನ. ವಿಶೇಷ ಅಮ್ಮನವರು ಬಂದು ದಕ್ಷಿಣಾಭಿಮುಖವಾಗಿರುವಂತಹದ್ದು. ಇಲ್ಲಿ ಇನ್ನೊಂದು ಹೆಸರೇನಪ್ಪ ಅಂತಂದರೆ ಸೋಮಸ್ಕಂದ ಮೂರ್ತಿ. ಅಮ್ಮನವರು ಮತ್ತು ಸ್ವಾಮಿ ಸ್ವಯಂಭುವನೇಶ್ವರನ ಮಧ್ಯೆ ಇರುವಂತಹದ್ದು ಸುಬ್ರಹ್ಮಣ್ಯ ಸ್ವಾಮಿ. ಪ್ರತಿ ವರ್ಷವೂ ಶಿವರಾತ್ರಿ ಹಬ್ಬದ ದಿನ ವಿಶೇಷ ಪೂಜೆಗಳಿರುತ್ತೆ. ಅದಾದ ನಂತರ ವೈಶಾಖ ಮಾಸ ಶುದ್ಧ ಪಂಚಮಿ ದಿನ ಬ್ರಹ್ಮರಥೋತ್ಸವ. ಅದಾದ ನಂತರ ಆಗಸ್ಟ್ 15 ಆಡಿ ತಿಂಗಳಲ್ಲಿ ಕಾವಡಿ ತಿಂಗಳು ನಡೆಯುತ್ತೆ. ಅದಾದ ನಂತರ ಲಕ್ಷದೀಪೋತ್ಸವ ನಡೀತಾ ಇದೆ ದೇವಸ್ಥಾನದಲ್ಲಿ. ಸ್ವಾಮಿ, ಇಲ್ಲಿ ಇದು ಸ್ವಯಂಭುವನೇಶ್ವರ ಅಂತ ಐತೆ ತಾನೆ? ಇವಾಗ ಸ್ವಯಂಭು ಅಂದ್ರೆ ಯಾರಾದ್ರೂ ಸ್ವಯಂಭುನಾಥೇಶ್ವರ ಅಂತ ಪೂರ್ತಿ ಶಿಲಾಶಾಸನಗಳು ಇರೋದು ಸ್ವಯಂಭುನಾಥೇಶ್ವರ ಅಂತ. ಅಂದ್ರೆ ಇಲ್ಲಿ ಚೋಳ ಬಂದ್ಬಿಟ್ಟು ಒಂದು ದಿನದಲ್ಲಿ, ಅದು ದೊಡ್ಡ ಕಥೆ ಇದೆ, ಒಂದು ದಿನದಲ್ಲಿ ಒಂದು ದೇವಸ್ಥಾನ ಕಟ್ಟಬೇಕಾಗಿತ್ತು. ಅವನಿಗೆ ಶಾಪ ಇತ್ತು. ವರಾನೂ ಅದೇ, ಶಾಪನೂ ಅದೇ. ಒಂದು ದಿನದಲ್ಲಿ ದೇವಸ್ಥಾನ ಕಟ್ಟಿಲ್ಲ ಅಂತಂದ್ರೆ ಅವನು ಸತ್ತೋಗ್ತಾ ಇದ್ದ. ಆದ ಕಾರಣ ಇಲ್ಲಿ ಬಂದ್ಬಿಟ್ಟು ಸುಸ್ತಾಗಿ ಇದ್ದಿದ್ದಕ್ಕೆ ಅಲ್ಲೇ ಉದ್ಭವ ಆಗಿರೋದ ಕಾರಣ ಸ್ವಯಂಭುನಾಥೇಶ್ವರ್ ಅಂತ ಹೆಸರಿಟ್ರು. ಈ ಗ್ರಾಮಕ್ಕೆ ಹೆಸರು ಮುಂಚೆ ಇದ್ದಿದ್ದ ಹೆಸರು ಬಂದ್ಬಿಟ್ಟು ಮಡೈವಲಂಗಂ ಅಂತ. ಅದೇ ಕಾಲಾತೀತವಾಗಿ ಮಡಿವಾಲ ಅಂತ ಹೆಸರಾಗಿದೆ. ಓಕೆ, ಅಂದ್ರೆ ಇದು ಅವರು ಇಲ್ಲಿ ಬಂದು ರೆಸ್ಟ್ ಮಾಡ್ಕೊಂಡಿದ್ದಾಗ ಅವ್ರಿಗೆ ಅಲ್ಲಿ ಉದ್ಭವ ಆಗಿರುವಂತಹ ಮೂರ್ತಿ ಸ್ವಯಂಭುವನೇಶ್ವರ. ಅಂದ್ರೆ ಈ ದೇವಸ್ಥಾನ ಎಲ್ಲ ಒಂದೇ ದಿನದಲ್ಲಿ ಕಟ್ಟಿರುವಂತ. ಸ್ವಾಮಿ, ಮತ್ತೆ ಇಲ್ಲೆಲ್ಲ ಪೂಜೆ ಇವೆಲ್ಲ ಹೆಂಗೆ ಸ್ವಾಮಿ? ಅಂದ್ರೆ ಪ್ರತಿ ಸೋಮವಾರನೂ ಅಭಿಷೇಕ ಇರುತ್ತೆ. ಪ್ರತಿ ಸೋಮವಾರನೂ ಅಭಿಷೇಕ ಇರುತ್ತೆ. ಕೃಷ್ಣ ಪಕ್ಷ ತ್ರಯೋದಶಿ ದಿನ ಪ್ರದೋಷ ಪೂಜೆ ಇರುತ್ತೆ. ಅದನ್ನ ಈಗ ಸದ್ಯಕ್ಕೆ ಸ್ಟಾಪ್ ಮಾಡಿದ್ದಾರೆ, ಪುನಃ ಸ್ಟಾರ್ಟ್ ಮಾಡ್ತೀವಿ. ಸ್ವಾಮಿ, ನಾವೊಂದು ಇನ್ಸಿಡೆಂಟ್ ನ ಕೇಳ್ಪಟ್ಟಿದ್ವಿ. ಲೈಕ್ ಎಲ್ಲಾ ಕಡೆ ಹಾವುಗಳು ಅಂದ್ರೆ ನಮಗೆ ಎಲ್ಲೋ ಒಂದ್ ಕಡೆ ಹಾನಿ ಮಾಡೋದಾಗಿರುತ್ತೆ. ಬಟ್ ಈ ಕಾಪಾಡುವಂತಹದ್ದು ಹಾವುಗಳಿರೋದು. ವಿಶೇಷತೆ ಏನಪ್ಪಾ ಅಂತಂದ್ರೆ ಜ್ಯೇಷ್ಠಾಲಕ್ಷ್ಮಿ ಅಂತ. ಜ್ಯೇಷ್ಠಾಲಕ್ಷ್ಮಿ ಅಂದ್ರೆ ಹೈಗ್ರೀವನ ಹೆಂಡತಿ. ಹೈಗ್ರೀವ ವಿದ್ಯಾಗಧಿಪತಿ. ಅವಳ ಹೆಂಡತಿ ಹೆಸರು ಜ್ಯೇಷ್ಠಾಲಕ್ಷ್ಮಿ ಅಂತ. ಜ್ಯೇಷ್ಠಾಲಕ್ಷ್ಮಿ ವಿಶೇಷವಾಗಿದ್ದಾಳೆ. ಅವಳಿಗೆ ವರ ಏನಪ್ಪಾ ಅಂತಂದ್ರೆ ಅವಳಿರೋ ಕಡೆ ಗಂಗೆ ಕೊರತೆ ಆಗಬಾರ್ದು ಅಂತ. ಇವತ್ತಿಗೂ ಇಲ್ಲಿರೋ ಕಲ್ಯಾಣಿಗೆ ನೀರು ಕಮ್ಮಿ ಆಗಿರೋದಿಲ್ಲ. ಅದೇ ರೀತಿ ಚಂಡಿಕೇಶ್ವರ ಪ್ರತಿಯೊಂದು ದೇವಸ್ಥಾನದಲ್ಲೂ ಇರ್ತಾನೆ. ಇಲ್ಲಿ ಒಳಗಡೆ ಇದ್ದಾನೆ ನಾಗಕಾಲ ಭೈರವ. ನಾಗದೋಷಗಳಿಗೆ ಪರಿಹಾರ ಆಗುವಂತಹದ್ದು ನಾಗಕಾಲ ಭೈರವನ ಹತ್ರ. ಅದೇ ರೀತಿ ಇಲ್ಲಿ ಬಂದು ನಾಗದೋಷನೂ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ರಾಹುಕೇತು ದೋಷ ಪರಿಹಾರ ಮಾಡ್ಕೊಂಡು ಹೋಗ್ತಾರೆ. ರುದ್ರಾಭಿಷೇಕ ವಿಶೇಷವಾಗಿ ನಡೀತಾ ಇರುತ್ತೆ. ಕುಂಭಾಭಿಷೇಕ ವಿಶೇಷವಾಗಿ ನಡೀತಾ ಇರುತ್ತೆ. ಈಗ ಒಂದು 15 ವರ್ಷದಿಂದ ಏನಪ್ಪ ಆಯಿತು ಅಂತಂದ್ರೆ ಕುಂಭಾಭಿಷೇಕ ಮಾಡಬೇಕು ಅಂತ ಹಿಂದಿನ ದಿನ ರಾತ್ರಿ ಎಲ್ಲ ತಯಾರಾಗ್ತಾ ಇತ್ತು ಇಲ್ಲಿ. ಆ ದಿನ ಏನಪ್ಪ ಆಯಿತು ಅಂತಂದ್ರೆ ಒಂದು ಹಾವು ಬಂದು ನಮ್ಮನ್ನೆಲ್ಲ ಕಾಪಾಡಿದ್ದು. ನಾವೊಂದು 20 ಜನ ಅರ್ಚಕರು, ಗ್ರಾಮಸ್ಥರು ಎಲ್ಲ ಸೇರಿ ಕಾಪಾಡಿರುವಂತಹದ್ದು ಹಾವೇ. ಹಾನಿ ಮಾಡುವಂಥ ಹಾವು ಯಾವುದೂ ಇಲ್ಲ. ಇವತ್ತಿಗೂ ಇಲ್ಲಿ ಹಾವುಗಳು ಸುಮಾರು ಸಂಚಾರ ಮಾಡ್ತಾನೆ ಇರುತ್ತೆ. ಪ್ರತಿ ಶಿವರಾತ್ರಿ ದಿನ ಖಂಡಿತ ಕಾಣಿಸುತ್ತೆ. ಯಾರಿಗಾದ್ರೂ ಒಬ್ರಿಗೆ ಕಾಣಿಸುತ್ತೆ. ಏನಪ್ಪಾ ಅಂತಂದ್ರೆ ನಾನು ಇದೀನಿ ಅಂತ ತೋರಿಸ್ಕೊಳಕ್ಕೆ, ದೇವ್ರು ಇದಾನೆ ಅನ್ನೋದಕ್ಕೆ. ದೇವ್ರೇ ಇಲ್ಲ ಅಂತ ಮಾತಾಡೋರಿಗೆ ಇಲ್ಲಿ ಬಂದ್ರೆ ದೇವ್ರು ಇದಾನೆ ಅನ್ನೋದು ತೋರಿಸ್ಬೋದು. ಸ್ವಾಮಿ, ನಿಮ್ನ ಕಾಪಾಡ್ತು ಅಂತ ಹೇಳಿದ್ರಲ್ಲ, ಅದು ಹೆಂಗ್ ಕಾಪಾಡ್ತು ಅಂತ ನಮ್ಗೆ ಅಂದ್ರೆ ನಾವು ಒಂದು 5 ಸೆಕೆಂಡ್, ಒಂದು 10 ಸೆಕೆಂಡ್ಸ್ ಅಲ್ಲಿ ಕಣ್ಣು ಬೀಳೋತ್ತಿಗೆ ಹೊರಗಡೆ ಹೋಗ್ತಾ ಇದ್ವಿ. ಹೊರಗಡೆ ಹೋಗಿದ್ರೆ ಆ ಮಂಟಪವನ್ನು ಕಟ್ಟಿದೀವಿ ಈಗ. ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರ ಅನುಗ್ರಹದಿಂದ ನಮ್ಮ ಮೊದಲನೇ ಮುಖ್ಯಮಂತ್ರಿ KC ರೆಡ್ಡಿ ಅವರ ವಂಶಸ್ಥರು ಶ್ರೀ KV ವೆಂಕಟಕೃಷ್ಣ ರೆಡ್ಡಿ ಅವರ ಒಂದು ಸೂಚನೆಯಂತೆ ಇಲ್ಲಿ ಮಂಟಪವನ್ನು ಕಟ್ಟಿದೀವಿ ಈಗ. ಆ ಮಂಟಪ ಬಿದ್ದೋಯ್ತು. ಅಂದ್ರೆ ನೀವು ಹೋಗಿದ್ದೊಂದು 10 ಸೆಕೆಂಡ್ಸ್ಗೆ ಹೋಗಿದ್ದಲ್ಲ, ಒಳಗಡೆನೆ ಇದ್ದೆ. ನಾವು ಹೋಗಕ್ ಹೋದ್ವಿ, ಹಾವು ಅಡ್ಡ ಬಂತು. ಹಾವು ಅಡ್ಡ ಬಂದಿದ ತಕ್ಷಣ ಒಳಗಡೆ ಬಂದಿದ ತಕ್ಷಣ ಮಂಟಪ ಬಿದ್ದೋಯ್ತು. ಸೊ ಅದು ಒಂಥರ ಪವಾಡ ಅಂತ. ಪವಾಡನೇ ಇಲ್ಲಿ ನಡೀತಾ ಇರೋದೇ ಪವಾಡ. ತುಂಬಾ ಜನ ನಂಬೋದೇ ಇಲ್ಲ ಇಂಥವೆಲ್ಲ ನಡೆದಿದೆ ಇದು ಪ್ರತ್ಯಕ್ಷವಾಗಿ ನಡೆದಿರೋದು. ಪೇಪರ್ ಅಲ್ಲೆಲ್ಲ ಬಂದಿದೆ. ಇದು ಇನ್ನೊಂದೇನಪ್ಪ ಅಂತಂದ್ರೆ ಮುಜರಾಯಿ ಇಲಾಖೆಗೆ ಸೇರಿರುವಂಥದ್ದು, ಧಾರ್ಮಿಕ ದತ್ತಿ ಇಲಾಖೆಗೆ ಸೇರಿರುವಂಥ ದೇವಸ್ಥಾನ. ಇದು C ಗ್ರೇಡ್ ದೇವಸ್ಥಾನ ಆಗಿರುತ್ತೆ.
ಮತ್ತೆ ಸ್ವಾಮಿ ಇಲ್ಲಿ ಇದು ಪಿಲ್ಲರ್ಸ್ ಇನ್ಸ್ಕ್ರಿಪ್ಷನ್ಸ್ ಎಲ್ಲ ಹೆಂಗೆ ಸ್ವಾಮಿ? ಇನ್ಸ್ಕ್ರಿಪ್ಷನ್ಸ್ ಏನಪ್ಪಾ ಅಂತಂದ್ರೆ ಇಲ್ಲಿ ವಿಶೇಷ ಏನಪ್ಪಾ ಅಂತಂದ್ರೆ ಶಿವನಿಗೆ ಇಬ್ರು ಹೆಂಡತಿರು. ಮೊದಲನೇ ಹೆಂಡತಿ ಬಂದ್ಬಿಟ್ಟು ಸತಿ, ದಕ್ಷ ಮಹಾರಾಜನ ಮಗಳು ದಾಕ್ಷಾಯಿನಿ ಅಂತ ಅವಳು. ಮತ್ತೆ ಎರಡನೇ ಹೆಂಡತಿ ಬಂದ್ಬಿಟ್ಟು ಪಾರ್ವತಿ, ಅಂದ್ರೆ ಪರ್ವತ ಮಹಾರಾಜನ ಹೆಂಡತಿ. ಅದು ಅವರ ಒಂದು ಶಕ್ತಿಯಿಂದ ಇದಾಗಿರುವಂತಹದ್ದು. ದಕ್ಷ ಮಹಾರಾಜ ಸತಿನೇ ಪಾರ್ವತಿ ಆಗಿರುವಂತಹದ್ದು, ವರ ಹೊಂದಿ ಮಾಡಿರುವಂತಹದ್ದು. ಇಲ್ಲಿ ಸತಿನೂ ಇದ್ದಾಳೆ, ಅದೇ ರೀತಿ ಭಕ್ತ ಕಣ್ಣಪ್ಪನ ಕಥೆನೂ ಇದೆ, ಶಿವ ಭಿಕ್ಷಾಟನೆ ಹೋಗೋ ಕಥೆನೂ ಇದೆ, ತಿರುಪತಿ ವೆಂಕಟರಮಣ ಸ್ವಾಮಿನೂ ಇದ್ದಾನೆ, ಅಲವೇಲು ಮಂಗಮ್ಮನ ಸಮೇತವಾಗಿ ಭೂದೇವಿ ಶ್ರೀದೇವಿ ಸಮೇತನಾಗಿ ತಿರುಪತಿ ವೆಂಕಟರಮಣ ಸ್ವಾಮಿನೂ ಈ ಕಂಬದಲ್ಲಿ ಹೊಡೆದಿದ್ದಾರೆ. ಮತ್ತೆ ಇದು ಸುತ್ತಲೂ ಬಂದ್ಬಿಟ್ಟು ದ್ರಾವಿಡ ತಮಿಳು, ಅಂದ್ರೆ ದ್ರವಿಡ ತಮಿಳ್. ಆ ತಮಿಳು ಓದಕ್ಕೂ ಆಗಲ್ಲ ಅಂತ ತಮಿಳು ಕೂರಿಸ್ಕೊಂಡು ಲಘು ಗುರು, ಕನ್ನಡದಲ್ಲಿ ಲಘು ಗುರು ಹಾಕಿ ಹೆಂಗ್ ಓದ್ತಾ ಇದ್ವು ಆ ರೀತಿ ಕೂರಿಸ್ಕೊಂಡು ಓದುವಂತಹದ್ದು ಪದಗಳು. ಹಳೆಗನ್ನಡದಲ್ಲಿ ಒಂದೇ ಒಂದು ಕಡೆ ಶಿಲಾಶಾಸನ ಹೊಡೆದಿದ್ದಾರೆ. ಏನಪ್ಪಾ ಅಂತಂದ್ರೆ 22ನೇ ಶಾಲಿವಾಹನ ಶಕ ಅಂತ, ಅಂದ್ರೆ 22, ಬರೀ 22. ಈಗ 2022ಕ್ಕೆ 2000 ವರ್ಷ ಹತ್ರ ಆಗ್ತಾ ಇದೆ. ಸೊ ಈ ದೇವಸ್ಥಾನ ನಮಗೆ 2000 ವರ್ಷಗಳಿಗಿಂತ ಮುಂಚೆ ಹಿಂದೆ ಇದ್ದಿದ್ದ ದೇವಸ್ಥಾನ. ಸೊ ಇಲ್ಲಿ ಇರೋ ಒಂದೊಂದು ಪಿಲ್ಲರ್ ಅಲ್ಲೂ ಒಂದೊಂದು ಸ್ಟೋರಿ ಕಥೆ ಇದೆ, ಒಂದೊಂದು ಕಥೆ ಇದೆ. ಸುಬ್ರಹ್ಮಣ್ಯ ಸ್ವಾಮಿ ಇದ್ದಾನೆ, ಪಾರ್ವತಿ ಪರಮೇಶ್ವರ್ ಇದ್ದಾರೆ, ಗಣಪತಿ 26 ಗಣಪತಿಗಳಿದೆ, ಲಕ್ಷ್ಮೀ ವಲ್ಲಭ ಗಣಪತಿ ಇದೆ. ಕಂಬಗಳಲ್ಲೇ ಇರುವಂತಹದ್ದು. ಏನಪ್ಪಾ ಅಂತಂದ್ರೆ ಇನ್ನೊಂದೇನಪ್ಪ ಅಂದ್ರೆ ಅರ್ಧನಾರೀಶ್ವರ, ಶಿವ ಪಾರ್ವತಿ ಅರ್ಧನಾರೀಶ್ವರ ಕಂಬದಲ್ಲೇ ಇದೆ. ಹರಿಹರ ಅಂದ್ರೆ ಶಿವ ಮತ್ತೆ ವಿಷ್ಣು, ಹರಿಹರ ಇವರಿಬ್ರು ಕಂಬದಲ್ಲೇ ಇದ್ದಾರೆ. ಕಾಲಭೈರವ ಇದ್ದಾನೆ. ಸಿಂಹಗಳು, ಅವರ ಚಿಹ್ನೆ ಏನಪ್ಪಾ ಅಂತಂದ್ರೆ ಸಿಂಹ. ನೋಡಿದ್ರಲ್ವಾ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಂದ್ರೆ ನಾವು ಇಲ್ಲಿ ಚಾನೆಲ್ ಅನ್ನು ಎಲ್ಲಾ ಸ್ಟೋರೀಸ್ ನ ಒಂದೇ ಕಡೆ ನೋಡೋ ಅಂತ ಚಾನ್ಸಸ್ ನಮಗೆ ತುಂಬಾ ಇದೆ. ಖಂಡಿತ ಇದೆ. ಇದು